ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 30ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ನಿಫ್ಟಿಯಲ್ಲಿ 80 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೆನ್ಸೆಕ್ಸ್ ಕೂಡ 0.3% ಇವತ್ತು ಕರೆಕ್ಟ್ ಆಯಿತು. ನಿಫ್ಟಿ 23,865ರ ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 23,800 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ ನಿಫ್ಟಿ ಹೋದರೆ ಇನ್ನೂ ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.3% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ IT ಇಂಡೆಕ್ಸ್ನಲ್ಲಿ ಹೆಚ್ಚಾಗಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 2.75%ನ ಡೌನ್ ಸೈಡ್ IT ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಸೊ IT ಸ್ಟಾಕ್ಗಳಲ್ಲಿ ಪ್ರೆಷರ್ ಕಂಟಿನ್ಯೂ ಆಗ್ತದೆ. ಸೊ AI ರಿಲೇಟೆಡ್ ನೆಗೆಟಿವ್ ನ್ಯೂಸ್ಗಳು ಬರ್ತಾ ಹೋದಂಗೆ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಸರ್ವಿಸ್ ಬೇಸ್ಡ್ ಕಂಪನಿಗಳು ಸಾಕಷ್ಟು ಪ್ರೆಷರ್ನಲ್ಲಿ ಕಾಣಿಸ್ತದೆ. ಕೇವಲ ಇಂಡಿಯನ್ ಕಂಪನೀಸ್ ಅಷ್ಟೇ ಅಲ್ಲ, ಫಾರಿನ್ ಕಂಪನೀಸ್ ಆಗಿರುವಂಥ ಆಕ್ಸೆಂಚರ್ನಲ್ಲಿ ಕೂಡ ಸಾಕಷ್ಟು ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಆಟೋ ಇಂಡೆಕ್ಸ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಬೆಳಗ್ಗೆ ನೆಗೆಟಿವ್ ಸೈಡ್ ಇತ್ತು, ಬಟ್ ಕ್ಲೋಸಿಂಗ್ ಪಾಸಿಟಿವ್ ಆಗಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರುತಿ ಸುಜುಕಿ ಇವತ್ತು ಟಾಪ್ ಗೇನರ್ ಆಗಿತ್ತು. 5%ಗೂ ಹೆಚ್ಚಿನ ಜಂಪ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಜೆಫ್ರೀಸ್ ನ ಕಡೆಯಿಂದ ಬಂದಂತ ಒಂದು ಕವರೇಜ್ ಆಗಿರುತ್ತೆ. ಸೊ ಜೆಫ್ರೀಸ್ ಸ್ಟ್ರಾಂಗ್ ಡಿಮ್ಯಾಂಡ್ ಪ್ರಾಸ್ಪೆಕ್ಟ್ಸ್ ಇದೆ. ಹಾಗೆ ಮಿಡ್ಲ್ ಈಸ್ಟ್ ನಲ್ಲಿ ಟೆನ್ಷನ್ಸ್ ಕಡಿಮೆ ಆಗ್ತಿರೋದ್ರಿಂದ ಒಳ್ಳೆ ಒಂದು ಗ್ರೋತ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಬೈ ರೆಕಮೆಂಡೇಶನ್ ಕೊಟ್ಟು 16,500 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಮಾರುತಿ ಸುಜುಕಿ ಈಗ 14,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ಹೆಚ್ಚಿನ ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಜೆಫ್ರೀಸ್ ನ ವ್ಯೂ ಆಗಿರುತ್ತೆ. ಈ ಒಂದು ಟಾರ್ಗೆಟ್ ಅಪ್ಗ್ರೇಡ್ ನ ರೀಸನ್ ಇಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಹಾಗೆ ಇನ್ನೊಂದು ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ತು. ಡೆಲ್ಲಿಯ ಹೊಸ ಒಂದು EV ಪಾಲಿಸಿ ಏನಿದೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ಆಟೋ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿದೆ. ಎಸ್ಪೆಷಲಿ EV ರಿಲೇಟೆಡ್ ಆಟೋ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸೊ ಮೇಜರ್ ಆಗಿ 2 ವೀಲರ್ ಕಂಪನಿಗಳಿಗೆ ಇದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಡೆಲ್ಲಿ ಗವರ್ಮೆಂಟ್ EV ಪಾಲಿಸಿ 2.0 ಅನ್ನ ಲಾಂಚ್ ಮಾಡಿದ್ದಾರೆ. ಏಪ್ರಿಲ್ 1, 2028ರಿಂದ CNG ಅಥವಾ ಪೆಟ್ರೋಲ್ 2 ವೀಲರ್ಸ್ಗಳನ್ನ ರಿಜಿಸ್ಟರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಈ ರೀಸನ್ನಿಂದ ಐಷರ್ ಮೋಟಾರ್ ಸ್ಟಾಕ್ ಪ್ರೈಸ್ನಲ್ಲಿ 5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಐಷರ್ ಮೋಟಾರ್ಸ್ ಇನ್ನೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ. ಸೊ ಈ ರೀತಿಯಲ್ಲಿ ಎಲ್ಲ ಸ್ಟೇಟ್ಗಳು ಡಿಸಿಷನ್ಸ್ಗಳನ್ನ ತಗೊಳ್ತಾ ಹೋದರೆ ಐಷರ್ ಮೋಟಾರ್ಸ್ನ ಸೇಲ್ಸ್ನ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬೇಗ ಐಷರ್ ಮೋಟಾರ್ಸ್ ತಮ್ಮದೇ ಆದಂಥ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡಬೇಕಾಗುತ್ತೆ. ಆಗಷ್ಟೇ ಬಿಸ್ನೆಸ್ ರಿಕವರಿ ಆಗುತ್ತೆ. ಸೊ ಟೈಟನ್ನಲ್ಲಿ ಕೂಡ ಇವತ್ತು 3% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ತು. ಅದಾನಿ ಎಂಟರ್ಪ್ರೈಸಸ್, ಬಜಾಜ್ ಫಿನಾನ್ಸ್ ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಕೂಡ 2% ಅರೌಂಡಲ್ಲಿ ಗೇನ್ ಆಗಿದೆ. ಸೊ ಡೆಲ್ಲಿ ಗವರ್ಮೆಂಟ್ನ ಡಿಸಿಷನ್ ಓಲಾ ಎಲೆಕ್ಟ್ರಿಕ್ ಹಾಗೆ ಅದರ್ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ಗೆ ಕಾರಣ ಆಗಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಡೆಲ್ಲಿನಲ್ಲಿ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗುತ್ತೆ. ಸೊ ಡೆಲ್ಲಿ ಓವರ್ ಆಲ್ 2.5% ಅರೌಂಡಲ್ಲಿ ಮಾರ್ಕೆಟ್ ಶೇರನ್ನು 2 ವೀಲರ್ನಲ್ಲಿ ಓನ್ ಮಾಡ್ತಾರೆ. ಬಟ್ ಈ ರೀತಿಯಲ್ಲಿ ಬೇರೆ ಸ್ಟೇಟ್ಗಳು ಕೂಡ ಡಿಸಿಷನ್ಸ್ ಅನ್ನು ತಗೊಂಡ್ರೆ ಇದು ನಾನ್ EV ಕಂಪನಿಗಳಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ನಿಫ್ಟಿ IT ಇಂಡೆಕ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ IT ಸ್ಟಾಕ್ಗಳು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಇನ್ಫೋಸಿಸ್ 3.5% ಕರೆಕ್ಟ್ ಆದರೆ TCS ಮತ್ತು ವಿಪ್ರೋನಲ್ಲಿ ಕೂಡ 3% ಅರೌಂಡಲ್ಲಿ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ 3%ಗೂ ಹೆಚ್ಚಾಗಿ ಕರೆಕ್ಟ್ ಆಯಿತು. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಡೌನ್ಗ್ರೇಡ್ ಮಾಡಿದರೆ ಆ ಒಂದು ರೀಸನ್ನಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. HDFC ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಫ್ಲಾಟ್ ಆಗಿನೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ HDFC ಬ್ಯಾಂಕ್ ರಾಜೀವ್ ಕುಮಾರ್ ಅನ್ನುವಂಥವ್ರನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಈ ಒಂದು ರೀಸನ್ನಿಂದ ಜೆಫ್ರೀಸ್ ಬುಲಿಶ್ ಔಟ್ಲುಕ್ ಅನ್ನು ಕೊಟ್ಟು 31% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಟಾರ್ಗೆಟ್ ಅಪ್ಗ್ರೇಡ್ ಮಾಡಿದ್ದಾರೆ. 1050 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ರಾಜೀವ್ ಕುಮಾರ್ ಅವರು 1984ರ ಬ್ಯಾಚ್ನ IAS ಆಫೀಸರ್ ಆಗಿದ್ರು. ಹಾಗೆ ಅವರು ಎಲೆಕ್ಷನ್ ಕಮಿಷನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆ ಫಿನಾನ್ಸ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಕೂಡ ಇರೋದ್ರಿಂದ ಇದು HDFC ಬ್ಯಾಂಕ್ಗೆ ಪಾಸಿಟಿವ್ ಆಗ್ಬೋದು. ಅದಾನಿ ಪೋರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇವರ ಕೇರಳ ಪೋರ್ಟ್ನಲ್ಲಿ 49% ಸ್ಟೇಕನ್ನು ಕಂಪನಿ ಸೆಲ್ ಮಾಡ್ತಿದ್ದಾರೆ. ಸೊ ಯುರೋಪ್ ಬೇಸ್ಡ್ ಕಂಪನಿ ಈ ಒಂದು ಸ್ಟೇಕನ್ನು ಪರ್ಚೇಸ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಸ್ಟೇಕ್ ಸೇಲ್ ಆಗೋದ್ರಿಂದ ಕಂಪನಿಗೆ ಅಡಿಷನಲ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅದನ್ನು ಅವರು ತಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬೋದಾಗುತ್ತೆ. ಸೊ ಕೇರಳದ ಈ ಒಂದು ಪೋರ್ಟ್ ಏನಿದೆ ಇನ್ಮುಂದೆ ಜಾಯಿಂಟ್ ವೆಂಚರ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗೆಯೇ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಸ್ಟೇಕ್ ಸೇಲ್ ಆಗ್ತದೆ. 13,220 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಯುರೋಪ್ ಬೇಸ್ಡ್ ಕಂಪನಿಯಿಂದ ಅದಾನಿ ಪೋರ್ಟ್ನಲ್ಲಿ ಬರ್ತಿದೆ. ಸೊ ಓವರ್ ಆಲ್ ಈ ಒಂದು ಪೋರ್ಟ್ನ ವ್ಯಾಲ್ಯೂಷನ್ $2.85 ಬಿಲಿಯನ್ ಆಗಿರುತ್ತೆ.
ಸಿಜಿ ಪವರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಫ್ಲಾಟ್ ಆಗಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಗೌರ್ಮೆಂಟ್ ಸೆಮಿಕಂಡಕ್ಟರ್ ಮಿಷನ್ 2.0 ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಮುಂಚೆ ಮಿಷನ್ 1ನಲ್ಲಿ 76,000 ಕೋಟಿಯಷ್ಟು ಇನ್ಸೆಂಟಿವ್ಸ್ಗಳನ್ನು ಸೆಮಿಕಂಡಕ್ಟರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ಗೆ ಗೌರ್ಮೆಂಟ್ ಕೊಟ್ಟಿದ್ರು. ಅದನ್ನು ಈಗ ಇನ್ಕ್ರೀಸ್ ಮಾಡಿ 1.25 ಲಕ್ಷ ಕೋಟಿಯಷ್ಟು ಇನ್ಸೆಂಟಿವ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಸಿಜಿ ಪವರ್ಗೆ ಬೆನಿಫಿಷಿಯಲ್ ಆಗ್ಬೋದು ಅನ್ನುವಂಥ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಡಿಕ್ಸಾನ್ ಟೆಕ್ನಾಲಜೀಸ್ಗೆ ವಿವೋ ಜೊತೆಯಲ್ಲಿ ಜಾಯಿಂಟ್ ವೆಂಚರ್ನ ಸ್ಟಾರ್ಟ್ ಮಾಡೋದಕ್ಕೆ ಗೌರ್ಮೆಂಟ್ನಿಂದ ಪರ್ಮಿಷನ್ ಸಿಗುತ್ತೆ ಅನ್ನುವಂಥ ನ್ಯೂಸ್ ಸಾಕಷ್ಟು ಬಾರಿ ಹರಿದಾಡಿತ್ತು. ಬಟ್ ಈಗ CNBC ಆವಾಜ್ನಲ್ಲಿ ಕೂಡ ಅದರ ಬಗ್ಗೆ ರಿಪೋರ್ಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಈ ನ್ಯೂಸ್ನಿಂದ ಒಂದು ಸಡನ್ ಸ್ಪೈಕ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಸಾಕಷ್ಟು ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸನ್ನು ಡಿಕ್ಸಾನ್ನಲ್ಲಿ ಕೊಟ್ಟಿದ್ದಾರೆ. ಸೊ ಕನ್ಫರ್ಮೇಷನ್ ಆಗಿ ಈ ಒಂದು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಆದರೆ ಸ್ಟಾಕ್ ಸ್ಟ್ರಾಂಗ್ ಆಗಿ ರಿಬೌಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ಟರ್ಲಿಂಗ್ ಆ್ಯಂಡ್ ವಿಲ್ಸನ್ ಕಂಪನಿಗೆ $560 ಮಿಲಿಯನ್ ಆರ್ಡರ್ ಸಿಗ್ತದೆ. ಈಜಿಪ್ಟ್ನಿಂದ ಈ ಒಂದು ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಆಲ್ರೆಡಿ 11,800 ಕೋಟಿಯ ಆರ್ಡರ್ ಬುಕ್ ಕಂಪನಿ ಬಳಿಯಲ್ಲಿ ಇದೆ. ಇದೊಂದು 1 ಗಿಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಆಗಿದ್ದು ಇನ್ನಷ್ಟು ಸ್ಟ್ರಾಂಗ್ ಆರ್ಡರ್ಸ್ಗಳು ಕಂಪನಿಯ ಬುಕ್ಗೆ ಆ್ಯಡ್ ಆಗ್ತದೆ. ಇದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಬಟ್ ಸ್ಟಾಕ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. KC ಇಂಟರ್ನ್ಯಾಷನಲ್ಗೆ ಕೂಡ 1,754 ಕೋಟಿಯ ಆರ್ಡರ್ ಸಿಕ್ಕಿದೆ. ಸೊ KC ಇಂಟರ್ನ್ಯಾಷನಲ್ ಕೂಡ ಸಾಕಷ್ಟು ಆರ್ಡರ್ಗಳನ್ನು ರೀಸೆಂಟ್ ಟೈಮ್ನಲ್ಲಿ ಪಡ್ಕೊಳ್ತಾ ಬರ್ತಿದೆ. ಸೊ ಈ ಒಂದು ಸ್ಟ್ರಾಂಗ್ ಆರ್ಡರ್ನ ರೀಸನ್ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸೊ ಒಮ್ಯಾಕ್ಸೆ ಹಾಸ್ಪಿಟಾಲಿಟಿ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ. ಸೊ 6,200 ಕೋಟಿ ಇನ್ವೆಸ್ಟ್ಮೆಂಟನ್ನು ಹೊಸ ಹೋಟೆಲ್ ಬಿಲ್ಡ್ ಮಾಡೋದ್ರಲ್ಲಿ ಮಾಡ್ತೀವಿ ಅಂತ ಕಂಪನಿ ಅನೌನ್ಸ್ ಮಾಡಿದ್ರು. ಈ ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ 10% ಹೆಚ್ಚಾಗಿ ಗೇನ್ ಆಗಿತ್ತು. ಬಟ್ ಅದಾದಮೇಲೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಯೆಸ್ ಬ್ಯಾಂಕ್ನಲ್ಲಿ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಕಂಪನಿಗೆ 879 ಕೋಟಿಯ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಕ್ರೆಡಿಟ್ ಆಗುತ್ತೆ. ಸೊ ಮೇ ಬಿ ಈ ಒಂದು ಕ್ವಾರ್ಟರ್ನಲ್ಲಿ ಅಥವಾ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ಇದು ಇವರಿಗೆ ಅಡಿಷನಲ್ ಇನ್ಕಮ್ ಆಗಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಆ್ಯಡ್ ಅಪ್ ಆಗುತ್ತೆ. ಇದರಿಂದ ಯೆಸ್ ಬ್ಯಾಂಕ್ನ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟಾಗಿನೂ ಮೊಮೆಂಟಮ್ ಇರಲಿಲ್ಲ. ಬಟ್ ಓವರ್ ಆಲ್ ಈ ರೀತಿಯ ಇನ್ಕಮ್ಸ್ ಏನಿದೆ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಗೋಡ್ರೇಜ್ ಪ್ರಾಪರ್ಟೀಸ್ 47 ಎಕರ್ ಲ್ಯಾಂಡನ್ನು ಚೆನ್ನೈನಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇವರು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಅನ್ನು ಮಾಡ್ತಾರೆ. ಸೊ ಈ ರೀತಿಯ ಕನ್ಸ್ಟ್ರಕ್ಷನ್ನಿಂದ 500 ಕೋಟಿಯ ರೆವೆನ್ಯೂ ಜನರೇಟ್ ಆಗುತ್ತೆ ಅಂತ ಇವರು ಎಕ್ಸ್ಚೇಂಜ್ಗೆ ಮಾಹಿತಿಯನ್ನು ಪ್ರೊವೈಡ್ ಮಾಡಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಇವತ್ತು 2% ಗೇನ್ ಆಯಿತು. ಮುಂಬೈ ಮತ್ತು ಕೋಲ್ಕತ್ತಾನಲ್ಲಿ ಆಲ್ರೆಡಿ ಪ್ರಾಜೆಕ್ಟ್ಸ್ ನಡೀತಿದೆ. ಬೆಂಗಳೂರಿನಲ್ಲಿ ಕೂಡ ಗೋಡ್ರೇಜ್ ಪ್ರಾಪರ್ಟೀಸ್ ಸ್ಟ್ರಾಂಗ್ ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಿದ್ದಾರೆ. ಚೆನ್ನೈನಲ್ಲಿ ಕೂಡ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿರೋದು ಫ್ಯೂಚರ್ ರೆವೆನ್ಯೂವನ್ನು ಇನ್ನಷ್ಟು ಸ್ಟ್ರೆಂಥನ್ ಮಾಡ್ತಿದೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಪ್ರಾಸ್ಪೆಕ್ಟಿವನ್ನು ಗೋಡ್ರೇಜ್ ಪ್ರಾಪರ್ಟೀಸ್ ಹೊಂದಿದ್ದಾರೆ. ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಸೊ ರೈಲ್ಟೆಲ್ಗೆ ಮತ್ತೊಂದು ಸಣ್ಣ ಆರ್ಡರ್ ಸಿಕ್ಕಿದೆ. 27 ಕೋಟಿಯ ಆರ್ಡರ್ನ ಗೋವಾ ಲೇಬರ್ ವೆಲ್ಫೇರ್ ಬೋರ್ಡ್ನ ಕಡೆಯಿಂದ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಪ್ರತಿದಿನ ಸಣ್ಣ ಪುಟ್ಟ ಆರ್ಡರ್ಗಳು ಕಂಪನಿಗೆ ಸಿಗ್ತಾ ಹೋಗ್ತದೆ. ಸೊ ಆರ್ಡರ್ ಬುಕ್ಕನ್ನು ಇನ್ನಷ್ಟು ಸ್ಟ್ರೆಂಥನ್ ಮಾಡ್ಕೋತಿದ್ದಾರೆ. ಸಣ್ಣ ಪುಟ್ಟ ಆರ್ಡರ್ಸ್ ಆಗಿದ್ರೂ ಕೂಡ ಲಾಂಗ್ ಟರ್ಮ್ನಲ್ಲಿ ಈ ಆರ್ಡರ್ಗಳಿಂದ ಒಳ್ಳೆ ಒಂದು ರೆವೆನ್ಯೂಸ್ ಜನರೇಟ್ ಆಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಕಾರ್ಡೆಲಿಯಾ ಕ್ರೂಸಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೆಗೆಟಿವ್ ಆಗಿದೆ. ಆಲ್ರೆಡಿ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಜುಲೈ 1ಕ್ಕೆ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಈ ಒಂದು IPOನಲ್ಲಿ ಇರುತ್ತೆ. ಹಾಗೆ ಅದ್ವೈತ್ ಜ್ಯುವೆಲರ್ಸ್ ಕೂಡ ಜುಲೈ 1ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ₹50 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ 5,000ವರೆಗೂ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಶೇರ್ಸ್ಗಳನ್ನ ಸೆಲ್ ಮಾಡಿ ಪ್ರಾಫಿಟ್ಸನ್ನು ತಗೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಮಿಕ್ಕಿರುವಂಥ ಶೇರ್ಸ್ಗಳನ್ನ ಬೇಕಿದ್ರೆ ಲಾಂಗ್ ಟರ್ಮ್ಗೆ ಕ್ಯಾರಿ ಮಾಡ್ಬೋದು. CSM ಟೆಕ್ನಾಲಜೀಸ್ನಲ್ಲಿ ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ಈ ಒಂದು IPOನಲ್ಲಿ ನೆಗೆಟಿವ್ ಅಥವಾ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿ ಕಾಣಿಸ್ತಿದೆ. ಆಸ್ತಾಸ್ ಫಿನ್ಟೆಕ್ಸ್ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಅಷ್ಟೇನು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ. QIB ಕ್ಯಾಟಗರಿ 1 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 2.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ ಕೂಡ 1 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಇನ್ನು 1 ದಿನದ ಸಮಯ ಇರುತ್ತೆ. ₹6 ಪ್ರೀಮಿಯಂ ಇದೆ. ₹600ವರೆಗೂ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು IPOನ ಕೂಡ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಸೊ ನಾಳೆ ನ್ಯಾಕ್ ಪ್ಯಾಕೇಜಿಂಗ್ ಲಿಮಿಟೆಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಸೊ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್, ಪ್ಯಾಕೇಜಿಂಗ್ ಬ್ಯಾಗ್ಸ್ಗಳನ್ನು FMCG ಕಂಪನಿಗಳಿಗೆ ಇವರು ಸಪ್ಲೈ ಮಾಡ್ತಾರೆ. ಸೊ ₹24 ರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದ್ದು 13% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ₹2,000ವರೆಗೂ ಪ್ರಾಫಿಟ್ಸ್ ಕಾಣಿಸ್ತದೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ದರೆ ಕೊನೆ ದಿನ ಅಪ್ಲೈ ಮಾಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.